ಹಾಯ್ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ನೋಡ್ರಿ. ಇವತ್ತು ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ದಾಗ ಸ್ಯಾಂಡ್ವಿಚ್ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಬೇಕಂತ ಮಾಡೀನಿ. ಸ್ಯಾಂಡ್ವಿಚ್ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ, ನಾ ಒಂಥರ ಮಾಡೀನಿ. ಇದಕ್ಕೆ ಉಳ್ಳಾಗಡ್ಡಿ, ಟೊಮೆಟೊ, ಕ್ಯಾರೆಟ್ ತುರಿದಿಟ್ಕೊಂಡೀನಿ. ಆಮೇಲೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡೀನಿ. ಸ್ವೀಟ್ ಕಾರ್ನು ಕುದಿಸಿದ್ದು ಅದು. ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟಿದ್ರೆ ಸಾಕು. ಫಸ್ಟ್ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡೀನಿ. ಅದಕ್ಕೆ ಬೆಳ್ಳುಳ್ಳಿ ಫಸ್ಟ್ ಹಾಕ್ಕೊಂಡೀನಿ. ಜೀರಿಗೆ ಫಸ್ಟ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತಾವ ಅಂಥೇಳಿ ಫಸ್ಟ್ ಬೆಳ್ಳುಳ್ಳಿ ಹಾಕ್ಕೊಂಡು ಮ್ಯಾಲೆ ಜೀರಿಗೆ ಹಾಕೀನಿ. ಸೊ ಇದು ಫ್ರೈ ಆದ್ಮ್ಯಾಗ ಇದಕ್ಕೆ ನಾವು ಒಂದೊಂದು ಎಲ್ಲನೂ ತರಕಾರಿ ಹಾಕಿ ಫ್ರೈ ಮಾಡ್ಕೋಬೇಕು. ಫಸ್ಟ್ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಸೊ ಇದನ್ನ ಫ್ರೈ ಮಾಡತ್ತೀನಿ ನೋಡಿರಿ ಈ ಥರ. ಆಮೇಲೆ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡೀನಿ. ಸೊ ನಾವು ಇಷ್ಟೆಲ್ಲ ತರಕಾರಿ ಯೂಸ್ ಮಾಡ್ಕೊಂಡು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದ್ರಿಂದ ಇದು ಒಂಥರ ಹೆಲ್ದಿನೂ ಅನಿಸ್ತೈತಿ. ಅದು ಏನಾರ ನಾವು ಇಷ್ಟೆಲ್ಲ ತರಕಾರಿ ಯೂಸ್ ಮಾಡ್ಕೊಂಡು ಏನಾರು ಪಲ್ಯ ಮಾಡೀವಿ, ಚಪಾತಿ ಮಾಡೀವಿ ಅಂದರೆ ಇಷ್ಟೆಲ್ಲ ಖಾಲಿ, ಈ ಪಲ್ಯ ಎಲ್ಲ ಖಾಲಿನೂ ಆಗೋದಿಲ್ಲ. ಬಟ್ ಅದು ಸ್ಯಾಂಡ್ವಿಚ್ ಮಾಡೀವಿ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಎಲ್ಲರೂ ಒಂದು ಸರಿ ಟ್ರೈ ಮಾಡಿರಿ. ಒಂದೇ ಸರಿ ಜಾಸ್ತಿ ತರಕಾರಿನೂ ನಾವು ಕನ್ಸ್ಯೂಮ್ ಮಾಡ್ದಂಗೆ ಆಗ್ತೈತಿ. ಈಗ ಕ್ಯಾರೆಟ್ ಹಾಕ್ಕೊಂಡೀನಿ. ಕ್ಯಾರೆಟನ್ನು ಸ್ವಲ್ಪ ನಾವು ಹುರ್ಕೊಳತ್ತೀವಿ. ಜಾಸ್ತಿನೂ ಓವರ್ ಕುಕ್ಕೂ ಮಾಡಬಾರ್ದು. ಈಗ ಟೊಮೆಟೊ ಹುರ್ಕೊಳತ್ತೀನಿ. ಯಾಕಂದ್ರೆ ಓವರ್ ಕುಕ್ ಮಾಡೋದ್ರಿಂದ ಅದ್ರಾಗಿಂದ ಎಲ್ಲ ಅಂಶನೂ ಹೋಗ್ತೈತಿ ಒಂದು ಕಡೆ. ಆಮೇಲೆ ಪೂರಾ ಹಸಿ ತಿನ್ನೋಕ್ಕೂ ಒಂಥರ ಚಲೋ ಅನ್ಸಂಗಿಲ್ಲ ಕೆಲವೊಬ್ಬರಿಗೆ. ಸೊ ನನಗೆ ಹಸಿ ತಿನ್ನೋಕೆ ಚಲೋ ಅನ್ಸಂಗಿಲ್ಲ ಅಂಥೇಳಿ ನಾ ಈ ಮೆಥಡ್ ಕಂಡಿಟ್ಕೊಂಡೀನಿ. ನೀವು ಎಲ್ಲರೂ ಈ ಥರ ಒಂದು ಸರಿ ಮಾಡಿ ನೋಡಿರಿ. ಸೊ ಈಗೆಲ್ಲನೂ ತರಕಾರಿ ಹುರಿದವು. ಲಾಸ್ಟಿಗೆ ಉಪ್ಪು ಹಾಕತ್ತೀನಿ. ಸೊ ಇದಕ್ಕೆ ನಾವು ಖಾರದ ಸಲುವಾಗಿ ನಾವು ಹಸಿಮೆಣ್ಸಿಕಾಯನ್ನು ಹಾಕ್ಕೋಬೋದು ಅಥವಾ ಖಾರದ ಪುಡಿನೂ ಹಾಕ್ಕೋಬೋದು. ನಾನು ಖಾರದ ಪುಡಿ ಹಾಕ್ಕೊಳತ್ತೀನಿ. ಖಾರದ ಪುಡಿ ಅಂದರೆ ಇದು ಮಸಾಲೆ ಖಾರ. ಇದ್ರಾಗ ಎಲ್ಲನ ಕೊತ್ತಂಬರಿ ಕಾಳು, ಜೀರಿಗೆ ಎಲ್ಲನ ನಾವು ಕೂಡ್ಸೋಣ ಒಂದು ಸರಿ ಪೌಡ್ರ್ ಮಾಡಿರ್ತೀವಿ. ಹಸಿಮೆಣ್ಸಿನ್ಕಾಯಿ ಇಷ್ಟಪಟ್ಟರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಸೊ ಈಗೆಲ್ಲ ಮಿಕ್ಸ್ ಮಾಡತ್ತೀನಿ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಒಂದು ಚೂರು ಹಾಕ್ಕೊಂಡೀನಿ. ಆಮೇಲೆ ಆರಿಗೇನೋ, ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗೇನೋ ಇದು ಆಪ್ಷನಲ್. ನೀವು ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಇಲ್ಲ. ಲಾಸ್ಟಿಗೆ ಸ್ವೀಟ್ ಕಾರ್ನ್ ಹಾಕ್ಕೊಳತ್ತೀನಿ. ಸ್ವೀಟ್ ಕಾರ್ನ್ ಯಾಕಂದ್ರೆ ನಾನು ಆಲ್ರೆಡಿ ಅದನ್ನೆಲ್ಲನೂ ಬೇಯಿಸ್ಕೊಂಡು ಇಟ್ಕೊಂಡಿದ್ನಿ. ಸೊ ಅದನ್ನು ಲಾಸ್ಟಿಗೆ ಹಾಕತ್ತೀನಿ. ಆಲ್ರೆಡಿ ಅದು ಕುದ್ದಿತ್ತು. ಸೊ ಇದೆಲ್ಲನೂ ಫ್ರೈ ಆದ್ಮ್ಯಾಗ ಒಂದು ಸ್ವಲ್ಪ ತಣ್ಣಗೆ ಹಾಕಕ್ಕೆ ನಾವು ಇದನ್ನು ಬಿಡಬೇಕು. ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಳತ್ತೀನಿ. ಇದೆಲ್ಲ ಆರಿದ ಮ್ಯಾಗ ನಾವು ಇದನ್ನು ಸ್ಯಾಂಡ್ವಿಜಿಗೆ ಯೂಸ್ ಮಾಡ್ಕೊಳತ್ತೀವಿ. ಸೊ ಫಸ್ಟ್ ನಾನು ಒಂದು ಬೌಲಿಗೆ ಸ್ವಲ್ಪ ಕ್ವಾಂಟಿಟಿ ಆಗುವಷ್ಟು ತೆಗೆದಿಟ್ಕೊಂಡೇನಿ. ಇದಕ್ಕೆ ಮಯೋನೀಸ್ ಹಾಕ್ಕೊಳತ್ತೀನಿ. ಮಯೋನೀಸ್ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಈ ಥರ. ಮಯೋನೀಸ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಈಗ ಬ್ರೆಡ್ಡಿಗೆ ನಾನು ತುಪ್ಪ ಹಚ್ಚತ್ತೀನಿ. ಯಾವ ಸೈಡನ್ನ ಬ್ರೆಡ್ ನಾವು ಪ್ಯಾನ್ ಮೇಲೆ ಇಡ್ತೀವಲ್ಲ ಆ ಸೈಡು, ಅಂದರೆ ಹೊರಗಿನ ಸೈಡು ನಾನು ತುಪ್ಪ ಹಚ್ಕೊಳತ್ತೀನಿ. ಒಳಗಿನ ಸೈಡು ನಾವು ಸ್ಟಫಿಂಗ್ ಹಾಕ್ಕೋತೀವಲ್ಲ ಅಲ್ಲಿ ತುಪ್ಪ ಹಚ್ಚತ್ತಿಲ್ಲ. ಸೊ ಇಲ್ಲಿ ಮಯೋನೀಸ್ ತುಪ್ಪಕ್ಕೂ ಅದೆಲ್ಲ ಕಾಂಬಿನೇಷನ್ ಆಗಲ್ಲ. ಸೊ ಇಲ್ಲಿ ನಾನು ಮಯೋನೀಸ್ ಅಷ್ಟೇ ಯೂಸ್ ಮಾಡ್ಕೊಂಡೀನಿ. ಮಯೋನೀಸ್ ಸ್ಕಿಪ್ಪೂ ಮಾಡ್ಬೋದು ಅಥವಾ ನೀವು ಇಲ್ಲಿ ಚೀಸನ್ನು ಯೂಸ್ ಮಾಡ್ಕೋಬೋದು. ಅಂದರೆ ಅವ್ರವ್ರಿಗೆ ಟೇಸ್ಟ್ ತಕ್ಕಂಗೆ ನಾವು ಸ್ಯಾಂಡ್ವಿಚ್ನ ಡಿಫ್ರೆಂಟಾಗಿ ಮಾಡ್ಕೋತೀವಿ. ನಾನು ಈ ಥರ ಮಾಡ್ಕೊಳತ್ತೀನಿ. ನಾನು ಚೀಸ್ ಅಂದ್ರೆ ಹಾಕ್ಕೊಂಡಿಲ್ಲ. ನಾನು ಇಷ್ಟಪಡೋರು ಚೀಸನ್ನು ಹಾಕ್ಕೋಬೋದು. ಸೊ ನೋಡಿರಿ ಈಗ ಫ್ರೈನೂ ಆಯಿತು. ಸೊ ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ದಾಗ ನಾವು ಈ ಸ್ಯಾಂಡ್ವಿಚ್ ಮಾಡ್ಕೋಬೋದು. ಟೇಸ್ಟೂ ಇರ್ತೈತಿ, ಹೆಲ್ದಿನೂ ಇರ್ತೈತಿ. ನೀವು ಎಲ್ಲ ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅಂತ ಮಾಡಿರಿ. ನೋಡಿರಿ ಎಷ್ಟು ಯಮ್ಮಿ ಆಗೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ ನನ್ನ ಚಾನಲ್ನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.